ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೈಸೂರಿನಲ್ಲಿ ಬಾಲಕಿಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ನಡೆದಿತ್ತು. ಬಾಲಕಿಯ ಕುಟುಂಬಕ್ಕೆ 1 ಲಕ್ಷ ಪರಿಹಾರವನ್ನು ಮಾಜಿ ಸಚಿವ ಸಾರಾ ಮಹೇಶ್ ಕೊಟ್ಟಿದ್ದಾರೆ. ತಮ್ಮ ಕುದುರೆ ಒಂದು ಸ್ಪರ್ಧೆಯಲ್ಲಿ ಗೆದ್ದ ಹಣವನ್ನು ಅವರ ಕುಟುಂಬದ ನೆರವು ಅಂತ ಹೇಳಿ ಕೊಟ್ಟಿದ್ದಾರೆ. 1 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ದಾರೆ. ರಾಯಲ್ಟಿ ಹಾರ್ಸ್ ಶೋನಲ್ಲಿ ಅವರ ಕುದುರೆ ಬಹುಮಾನವನ್ನು ಗೆದ್ದಿತ್ತು. ಸ್ಪರ್ಧೆಯಲ್ಲಿ ಸಾರಾ ಮಹೇಶ್ ಅವರ ರೋಲೆಕ್ಸ್ ಕುದುರೆಗೆ ಪ್ರಥಮ ಸ್ಥಾನ ಸಿಕ್ಕಿದೆ. 2 ಟೀತ್ ಹಾರ್ಸ್ ಸ್ಪರ್ಧೆಯಲ್ಲಿ ಅಂದರೆ 2 ಹಲ್ಲುಗಳನ್ನು ಹೊಂದಿರುವಂಥ ಕುದುರೆಗಳ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿತ್ತು ರೋಲೆಕ್ಸ್. ಪ್ರಥಮ ಸ್ಥಾನ ಜೊತೆಗೆ 1 ಲಕ್ಷ ರೂಪಾಯಿ ನಗದು ಬಹುಮಾನವನ್ನು ಕೂಡ ನೀಡಲಾಗಿತ್ತು. ಡಿಡಿ ಮೂಲಕ 1 ಲಕ್ಷವನ್ನು ನೀಡಲಿಕ್ಕೆ ಮುಂದಾಗಿದ್ದಾರೆ ಸಾರಾ ಮಹೇಶ್ ಕುಟುಂಬ. ಸಾರಾ ಮಹೇಶ್ ಅವರ ಮಗ ಸಾರಾ ಜಯಂತ್ ಸಾಕಿರುವಂಥ ಕುದುರೆ ಇದು. ಈ ಕುದುರೆ ಗೆದ್ದಿರುವಂಥ ಹಣವನ್ನು ಪರಿಹಾರವಾಗಿ ಕೊಟ್ಟಿದ್ದಾರೆ. ಪರಿಹಾರ ಕೊಟ್ಟಿರೋದು ಒಳ್ಳೆ ಕೆಲಸನೇ, ಅದರಲ್ಲೂ ಕೂಡ ತಪ್ಪುಗಳನ್ನು ಹುಡುಕೋಕ್ಕೆ ಹೋಗಬಾರ್ದು. ಆದರೆ ಕುದುರೆ ಗೆದ್ದಿರುವ ಹಣವನ್ನೇ ಕೊಡಬೇಕಿತ್ತಾ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಜನಗಳು ಯೋಚನೆ ಮಾಡ್ತಾರೆ. ಸಾರಾ ಮಹೇಶ್ ಅವರು ಕೊಟ್ಟಿದ್ದು ಒಳ್ಳೆಯ ಸುದ್ದಿನೇ. ಅವರ ಕುಟುಂಬಕ್ಕೆ ನೆರವಾಗುವಂಥ ಈ ನಿರ್ಧಾರ ಸ್ವಾಗತ. ಜನ ಇಂಥದ್ದನ್ನು ಯಾರು ಕಷ್ಟದಲ್ಲಿದ್ದಾರೋ ಸಂಕಷ್ಟದಲ್ಲಿದ್ದಾರೋ ಅಂಥವರಿಗೆ ನೆರವು ನೀಡುವಂಥ ಕೆಲಸ ಮಾಡಬೇಕು. ಆ ಕೆಲಸದಲ್ಲಿ ಸಾರಾ ಮಹೇಶ್ ಅವರ ಪುತ್ರ ಜಯಂತ್ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಒಳ್ಳೆ ಕೆಲಸ, ಅವರ ಕುಟುಂಬಕ್ಕೆ ನೆರವಾಗೋದು ಒಳ್ಳೆ ಕೆಲಸ. ಅದು ಕೂಡ ಬಹುಮಾನವಾಗಿ ಬಂದಿದೆ. ಆ ಬಹುಮಾನ, ಕುದುರೆ ಬಹುಮಾನವನ್ನು ನಾನೇ ತೆಗೆದುಕೊಳ್ಳಿ, ಯಾರೋ ಒಬ್ಬರಿಗೆ ಕಷ್ಟದಲ್ಲಿದ್ದಾರೆ, ಸಹಾಯ ಆಗಲಿ ಅನ್ನುವಂಥ ಮನೋಧರ್ಮ ಅದು. ಆ ಕುಟುಂಬಕ್ಕೆ ಇನ್ನೂ ಇಂಥವರನ್ನು ನೋಡಿ ಅನೇಕರು ಸಹಾಯ ಮಾಡಬೇಕಾದಂಥ ಅನಿವಾರ್ಯತೆ ಜರೂರತ್ತು ಇರುತ್ತೆ. ಏನಂತೀರಿ? ಖಂಡಿತವಾಗಿ ದಶರಥ್, ಇದು ಸಾರ್ವಜನಿಕ ವಲಯದಲ್ಲಿ ಈಗ ಸಾಕಷ್ಟು ಮೆಚ್ಚುಗೆಗೆ ಪಾತ್ರವಾಗಿರ್ತಕ್ಕಂಥ ಒಂದು ಕೆಲಸ. ಇದನ್ನು ನೋಡಿ ಬಹಳಷ್ಟು ಜನ ಆ ನೊಂದಿರತಕ್ಕಂಥ ಕುಟುಂಬಕ್ಕೆ ಒಂದು ರೀತಿ ಸಹಾಯ ಮಾಡಲಿಕ್ಕೂ ಕೂಡ ಮುಂದಾಗಬಹುದೇನೋ ಅಂತಲೂ ಕೂಡ ಅಂದ್ಕೊಳ್ಬೋದು. ಯಾಕೆಂತ ಹೇಳಿದರೆ ಇತ್ತೀಚೆಗೆ ಮೈಸೂರಿನಲ್ಲಿ ಆದಂತಹ ಆ 9 ವರ್ಷದ ಅಪ್ರಾಪ್ತ ಬಾಲಿಕೆಯ ಮೇಲೆ ಕಾಮುಕನೋರ್ವ ಅತ್ಯಾಚಾರವನ್ನು ಎಸಗಿ ಬರ್ಬರವಾಗಿ ಹತ್ಯೆಯನ್ನು ಮಾಡಿದ್ದ ಈ ಘಟನೆಯಿಂದ ಆ ಇಡೀ ಕುಟುಂಬ ನೊಂದಿತ್ತು. ಇನ್ನು ಆ ಒಂದು ಕುಟುಂಬಕ್ಕೆ ನ್ಯಾಯ ಒದಗಿಸುವಂತಹ ನಿಟ್ಟಿನಲ್ಲಿ ಪೊಲೀಸರು ಈಗಾಗಲೇ ಆರೋಪಿಯನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುವಂಥ ಒಂದು ಕೆಲಸವನ್ನು ಕೂಡ ಮಾಡಿದ್ರು. ಇನ್ನು ಬಹಳ ವಿಶೇಷ ಅಂತ ಹೇಳಿದರೆ ಮಾಜಿ ಸಚಿವ ಸಾರಾ ಮಹೇಶ್ ಅವರ ಪುತ್ರ ಜಯಂತ್ ಎಂಬುವರು ಏನಿದ್ದಾರೆ, ಅವರು 28 ತಿಂಗಳ ಒಂದು ರೋಲೆಕ್ಸ್ ಎಂಬ ಕುದುರೆಯನ್ನು ಸಾಕಿರ್ತಾರೆ. ಆ ಒಂದು ರೋಲೆಕ್ಸ್ ಕುದುರೆ ಏನಿದೆ ಅದು ರಾಯಲ್ಟಿ ಅನ್ನೋ ಏಷ್ಯಾದ ಒಂದು ಅತಿ ದೊಡ್ಡ ಕುದುರೆ ಶೋನಲ್ಲಿ ಭಾಗಿಯಾಗುವ ಮುಖಾಂತರ ಆ ಒಂದು ಶೋನಲ್ಲಿ ಪ್ರಥಮ ಬಹುಮಾನವನ್ನು ಅದು ಪಡೆದುಕೊಳ್ಳುತ್ತೆ. ಪ್ರಥಮ ಬಹುಮಾನ ಸುಮಾರು 1 ಲಕ್ಷ ರೂಪಾಯಿಗಳು ಬಂದಿರತಕ್ಕಂಥದ್ದು. ಆ 1 ಲಕ್ಷ ರೂಪಾಯಿಗಳನ್ನು ಈಗ ಏನು ಆ 9 ವರ್ಷದ ಅಪ್ರಾಪ್ತ ಬಾಲಕಿ ಕೊಲೆಯಾಗಿದ್ದಾಳೆ, ಆ ಮಗುವಿನ ಕುಟುಂಬಕ್ಕೆ ಆ 1 ಲಕ್ಷ ರೂಪಾಯಿಗಳನ್ನು ಬಹುಮಾನದಿಂದ ಬಂದಂತಹ ಹಣವನ್ನು ಕೊಡುವ ಮುಖಾಂತರ ಆ ಕುಟುಂಬಕ್ಕೆ ನೆರವಾಗುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅದನ್ನು ಡಿಡಿ ಮುಖಾಂತರ ಅವರ ಕುಟುಂಬಕ್ಕೆ ಕೊಡುವಂತಹ ಒಂದು ನಿರ್ಧಾರವನ್ನು ಸಚಿವ ಸಾರಾ ಮಹೇಶ್ ಅವರ ಕುಟುಂಬ ಮಾಡುವ ಮುಖಾಂತರ ಸಾರ್ವಜನಿಕರ ಒಂದು ಮೆಚ್ಚುಗೆಗೆ ಪಾತ್ರವಾಗಿರ್ತಕ್ಕಂಥದ್ದು. ಇನ್ನು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಏನು, ಪ್ರತಿ ದಸರಾ ಸಂದರ್ಭದಲ್ಲಿ ಈ ಬಡ ಕುಟುಂಬಗಳು ಬಲೂನ್ ಮತ್ತು ಪಿಪಿಗಳನ್ನು ಮಾರಾಟ ಮಾಡಿ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ಬರತಕ್ಕಂಥ ಕುಟುಂಬಗಳಿಗೆ, ಕಷ್ಟದಲ್ಲಿ ಇರತಕ್ಕಂಥ ಒಂದು ಕುಟುಂಬಗಳಿಗೆ ಸಹಕಾರವನ್ನು ಮಾಡಬೇಕು ಅನ್ನೋದಕ್ಕೆ ಇದೊಂದು ಒಂದು ರೀತಿ ಅವರೆಲ್ಲರಿಗೂ ಕೂಡ ಪ್ರೋತ್ಸಾಹ ನೀಡುವಂತಹ ನಿಟ್ಟಿನಲ್ಲಿ, ಅಂದರೆ ದಾನಿಗಳೇನಿರ್ತಾರೆ ಅವರಿಗೆ ಪ್ರೋತ್ಸಾಹ ನೀಡುವಂತಹ ರೀತಿಯಲ್ಲಿ ಇದು ಒಂದು ಕಾರ್ಯ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಯಾಕೆಂತ ಹೇಳಿದರೆ ತಮ್ಮ ಮಗುವನ್ನು ಕಳೆದುಕೊಂಡು ನೊಂದಿರತಕ್ಕಂಥ ಒಂದು ಕುಟುಂಬಕ್ಕೆ ಈಗ 1 ಲಕ್ಷ ರೂಪಾಯಿಯನ್ನು ಬಹುಮಾನವಾಗಿ ಬಂದಿದೆ. ಆ ಒಂದು ಹಣವನ್ನು